ಹಿಂಗ ಹೇಳ್ತಾರ. ಹೆಂಗ ಹೇಳ್ತಾರಪ್ಪ मात ऐसी करना कोई न करना झूठ जाग ऐसा पकड़ना कोई न करना यहाँ से ऊट खाना ऐसा खाना पेट नहीं पकड़ना कूट ಅಂತ ಹೇಳ್ತಾನೆ. ಹೇಗಂದ್ರೇನ್ರಿಪ್ಪ ಮಾತು ಮಾತಾಡಿದ್ರೆ ಯಾರ್ಯಾರು ಅಲ್ಲಿಗಳಿಬಾರ್ದು ಹಂಗ ಮಾತಾಡಬೇಕು ಅಂತ ಹೇಳ್ತಾರ. ಜಾಗ ಹಿಡಿದ್ರು ಸೂರ್ಯ ಚಂದ್ರ ಇರಿಸ್ತನಕ ನೆಲಗಂಗಿ ಒಂದು ಹರಿಸ್ತನಕ ಯಾರ್ಯಾರು ಏಳು ಅನ್ನಬಾರದು. ಹೌದು ಅಂತದ್ ಹಿಡಿಬೇಕು ಅಂತ ಹೇಳ್ತಾನ. ಅದಕ್ಕೆ ಎಷ್ಟು ಊಟ ಮಾಡಿದ್ರೆ ಅಮೃತ ಆಗ್ತದ ಅಷ್ಟೇ ಊಟ ಮಾಡಬೇಕು. ಯಾರ್ದಾರೆ ಅನ್ನ ಅಂತೇಳಿ ಒಮ್ಮನ ಉಂಡು ಹೊಟ್ಟಿ ಕೆಡಿಸ್ಕೋಬಾರದು ಅಂತ ಹೇಳ್ತಾನ. ಹೌದು ಹೌದು. ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಸಾತಲಗಾಮ ಗ್ರಾಮದಲ್ಲಿ ಭಗವಂತನ ಸೇವೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಬಹಳಷ್ಟು ಭಕ್ತಿ ಪೂರ್ವಕವಾಗಿ ಕೇಳಿರಿ. ಹೌದು ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆ ಸದ್ಬುದ್ಧಿಯನ್ನು ಕೊಡ್ಲಿ. ಅದಕ್ಕಿನ್ನ ನೇರವಾಗಿ ಎಲ್ಲಿಗೆ ಬಂದದ ಅಂತ ಕೇಳಿದ್ರೆ ಇದು ಕಡಿ ಹಂತಿಗೆ ಬಂದದ. ಎಲ್ಲಿಗೆ ಬಂದದ ಕಡಿ ಚಾನ್ಸ್ ಇದು ಬರೀ. ಈಗ ಹೆಂಗಿದ್ರು ಒಂದು ಪಾಳೆ ನಾವು ಮುಗಿಸಿ ಶಿರಸಪ್ಪಣ್ಣ ಅವ್ರ ಮಂಗಳಾರತಿ ಮಾಡೋದಿರ್ತದ. ಕೊನೆ ಚಾನ್ಸ್ ಬಂದದ. ಅವ್ರು ನಮ್ಮನ್ನ ಏನು ಪ್ರಶ್ನೆ ಕೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಕೇಳಿಪ್ಪ. ಈಗ ಹುನ್ನೂರು ಬೀರದೇವ್ರ ಮತ್ತು ವಾಣಗನೂರ ಕರೆಸಿದ್ದಾಗ ಹೌದು ಹ್ಯಾಂಗ ಸಂಜಾನೆ ಮುಂಜಾನೆ ತಂಬಾಕು ಕಲ್ಲು ಬಿಡ್ತಾರ ಪತ್ರಿ ಹಂಗ ಪತ್ರಿ ಸಿದ್ಧ ಪತ್ರಿ ಕೊಡ್ತಾರ. ಹಂಗ ಅಮೋಘ ಸಿದ್ಧನ ಮಠ ಮನೆಯಲ್ಲಿ ಎಲ್ಲಿ ಅದ ಅಂತ ಕೇಳಿದ ಕೂಡಲೇನೆ ನಾ ಹೇಳಿನವ್ರಿಗೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಬಿಸರಳ್ಳಿ ಗ್ರಾಮ. ಹೌದು ಬಿಸನಾಳ್ ಅಲ್ಲದು ಬಿಸರಳ್ಳಿ ಗ್ರಾಮ ಅಂದಾಗ ನಮ್ ಎಲ್ಲಾಣ ಮಾಸ್ತರ್ ಏನಂತ ಆ ಬಿಸನಾಳ್ ಒಳಗೆ ಎಲ್ಲದು ಅಂತ ನಾವು ಬಿಸನಾಳ್ ಅಲ್ಲದು ಬಿಸರಳ್ಳಿ ಗ್ರಾಮ. ಈಗ ಅದು ಅಲ್ಲದೆ ಇನ್ನೊಂದ್ ಏನ್ ಹೇಳಿದ್ರು ಅವರು ಬೆಳಗಾವಿ ಜಿಲ್ಲೆ ಅಕ್ನಿ ತಾಲೂಕ ಅಂತ ಹೇಳತ್ನಾಗ ಆ ಊರ ಹೆಸರು ಹೇಳತ್ತ. ನಾವೇನತ್ತೀವು ಎತ್ತುವುದು ಹಲ್ಲುಗಳಿದ್ದಾರೆ. ಎತ್ತುವುದು ಸತ್ಯನಿಂದ ಇದು ಸತ್ಯನೇ ಇರ್ತದ. ಇವತ್ತು ಒಂದ್ ದಿವಸ ಈ ಪಳೆದಾಗ ಹಲ್ಲ ಅಂತ ಹೇಳಿ ನೀವು ದಾಟಿ ಹೋದ್ರಿ ಅಂತ ಆ ಮಾತು ಸುಳ್ಳಾಗ್ತದೇನು? ಅದು ಎತ್ತುವುದು ಖರೇನೆ ಆಗ್ತದ. ಈಗ ಹುಲಿಗೆ ಇದ್ರಾಗ ಹುನ್ನೂರಾಗ ಸಿದ್ಧಪತ್ರಿ ಸೇದಂಗಿಲ್ಲ ಅಂತ ಹೇಳಿ ಬೀರ ದೇವ್ರ ಸಿದ್ಧಪತ್ರಿ ಸೇದಂಗಿಲ್ಲ ನಾವು ಬಂದ್ರೆ ಸುಳ್ಳಾಗ್ತದೇನು? ಅದು ಎದ್ದಂಗೆ ಖರೇನೆ ಅನ್ನೋದು. ಹಂಗ ಅಮೋಘಿಸಿದ್ದನ ಮಠ ಮನೆಯೊಳಗ ಆದ್ರೂ ಕೂಡ ಅದು ಬಿಸರಳ್ಳಿಗೆ ಎದ್ದುದು ಮಾತೇ ಸತ್ಯದ. ಎತ್ತಿರ್ದಾಗ ಬಂದ ಹಾಡವ್ರ ತಂದಾರ. ಕೆಲವು ಮಂದಿ ಅತ್ನಿ ಗ್ರಾಮದೊಳಗ ಕೆಲವು ಮಂದಿ ಇಲ್ಲಿ ಜೇವರ್ಗಿ ಗ್ರಾಮದೊಳಗ ಹಿಂಗ ಆಗ್ತದ ಅಂತ ಹೇಳ್ತಾರ. ಇದು ಅಲ್ಲದೆ ಇಲ್ಲಿ ಜೇವರ್ಗಿ ಗ್ರಾಮದೊಳಗ ಮುರುಘಾನೂರು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತದ ಊರ. ಹೌದು ಆ ಮುರುಘಾನೂರು ದಸ್ತಪ್ ಮಹಾರಾಜನ ಮುಂದನು ಇದು ಸಿದ್ಧ ಪತ್ರಿ ಇಡ್ತಾರತಿ ಇವು ಡೊಳ್ಳಿನ ಹಾಡಿನವ್ರೆ ಹೇಳ್ತಾರ. ಹೌದು ಆದ್ರೂ ಅಲ್ಲಿನೂ ಎಲ್ಲದು ಸೋಮ ಅದು ಸುಳ್ಳು ಹೇಳಿದಂಗ ಆಗ್ತದ. ಅತ್ನಿ ತಾಲೂಕಿನೊಳಗೆ ಇರುವಂತ ಊರಿನೊಳಗನು ಅದು ಮೊಳ್ಳೆದು ಹೋಗಿಸಿದಾಗ ಆಗ್ತದ ಇವ್ರು ಹೇಳ್ತಾರ. ಹೌದು ಆ ಮೊಳ್ಳೆದು ಹೋಗಿಸಿದಗನು ಎಲ್ಲದು ಇದನ್ನೆಲ್ಲ ಹೇಳುದು ಏನ್ ಹೇಳ್ಯಾರಲ್ಲ ಇದು ಡೊಳ್ಳಿನ ಹಾಡಿನವ್ರು ನಿಮಗೂ ಹೇಳಿರ್ಬೇಕು ನಮಗೂ ಹೇಳಿರ್ಬೇಕು. ಅದು ಸುಳ್ಳದ. ಆ ಮೊಳೆಗೂ ಆಗಂಗಿಲ್ಲ ಈ ಕಡೆ ಇದು ಮುರುಘಾನೂರ್ಗೂ ಇಲ್ಲ. ನಾ ಹೇಳಿದೆ ಮಾತು ಸತ್ಯದ. ಅದು ಬಿಸರಳ್ಳಿ ಗ್ರಾಮದೊಳಗ ಅಮೋಘ ಸಿದ್ಧಗ್ ಮಾತ್ರ 2 ಸಲ ಸಿದ್ಧ ಪತ್ರಿ ಇಡ್ತಾರ. ನೀವು ಚೌಕಾಶಿ ಮಾಡುದಾದ್ರ ಸಾಹೇಬ್ ಸುಳ್ಳು ಹೇಳ್ಯಾನ ಅನ್ನೋದು ಯಾಕ? ಆ ಊರಾನವ್ರಿಗಿನ ಫೋನ್ ಹಚ್ಚಿ ಕೇಳಿದ್ರು ನಾ ಹೇಳಿದ ಮಾತು ಖರೇದ ಸುಳ್ಳದ ನಿಮ್ಗ ಎಲ್ಲ ತರ್ಕಿಗೆ ಬರ್ತದ. ಆದ್ರೂ ನಾ ಹೇಳುವಂತ ಮಾತನೇ ಸತ್ಯ. ಇನ್ನ ನಾವೊಂದು ಪ್ರಶ್ನೆ ಕೇಳಿದೆ ಎಲ್ಲಪ್ಪಣ್ಣನಿಗೆ ಕೇಳಿಪ್ಪ. ಈಗ ಒಂದು ನಮ್ಮ ಸಿದ್ದಾಟಗಿ ದೇವರ ಗುಡಿಯಲ್ಲಿ ಅಂದ್ರೆ ಮಾಳಿಂಗರಾಯನ ಸಿದ್ದಾಟಗಿ ಮಠ ಮನೆಯಲ್ಲಿ ಒಂದು ದೇವಸ್ಥಾನದೊಳಗ ಆ ದೇವರಿಗೆ ಏನು ಬಣ್ಣ ಏರಿಸ್ತಾರಲ್ಲ ಅದು ಬಾದ್ಯಾಗ ತುಂಬಿ ಇಟ್ರಂದ್ರ ಹೌದು ಆ ದೇವರು ತನ್ನಿಂದ ತಾನೇ ತನ್ನ ಬಣ್ಣ ತಾನೇ ಏರಿಸ್ಕೊಂಡು ಬಾದ್ಲಿ ಸರಿಸ್ತದ ಅಂತ ಹೇಳಿದ. ಹೌದಾ ಈ ಪ್ರಶ್ನೆನಾ ಅಂತ ಹೇಳಿ ಪ್ರಶ್ನೆ ಮಾಡಿದ. ಆದ್ರೂ ನಾ ಕೇಳುವಂತ ಮಾತು ಸತ್ಯದೋ ಏನು ಅಸತ್ಯದೋ ಇವರು ಅಭ್ಯಾಸ ಮಾಡ್ಯಾರೋ ಪುರಾಣದ ಬಗ್ಗೆ ಬಹಳಷ್ಟು ಎಷ್ಟರೇ ಅಭ್ಯಾಸಿ ಕದಾನ ನೋಡೋ ಸಲುವಾಗಿ ಈ ಪ್ರಶ್ನೆ ನಾ ಕೇಳಿದ. ಹೌದೌದು ಆದ್ರೆ ನಾ ಕೇಳುವಂತ ಪ್ರಶ್ನೆನೇ ಸುಳ್ಳದ. ನಾ ಸುಮ್ಮನೆ ಅಭ್ಯಾಸ ಮಾಡ್ಯಾನೋ ಇಲ್ಲೋ ಇದಕ್ಕೆ ಏನ್ ಹೇಳ್ತಾನೆ ನೋಡ್ಬೇಕಂತ ಕೇಳಿದೀವಿ ನೀರು ನೋಡೋ ಸಲುವಾಗಿ. ಹೌದೌದು ಆದ್ರೆ ನಾ ಕೇಳುವಂತ ಪ್ರಶ್ನೆನೇ ಸುಳ್ಳದ. ನಾ ಕೇಳುವಂತ ಪ್ರಶ್ನೆ ಯಾವ ಮಠ ಮನೆಯಲ್ಲಿನೂ ಇಲ್ಲ.
ಹೌದೌದು ಇವ್ರೇನ್ ಹೇಳಿದ್ರು ಸರ್ ನೋಡ್ಬೇಕು ಇವ ಅಭ್ಯಾಸ ಯಾಕೆ ಮಾಡ್ಯಾನೋ ಏನು ಬಾಯಿ ಚಲಾಕಿ ಮಾಡ್ತಾನೋ ಸುಳ್ಳು ಭಾಂಡಿ ಹೇಳ್ತಾನೋ ಇದು ನಿಂದು ಪರೀಕ್ಷೆ ಮಾಡುವ ಸಲುವಾಗಿ ಕೇಳಿದ್ ಮಸ್ತರ್ನ ಆ ಮಾತ್ರ ಪ್ರಶ್ನೆ ಸುಳ್ಳದು ನೀ ಹೇಳಿರ್ತಕ್ಕಂಥದ್ದು ಏನ್ ಹೇಳ್ದಿಲ್ಲ ಬಾಗಲಕೋಟೆ ಜಿಲ್ಲಾ ನೀನು ನನ್ನ ದೂರ ಹೋಗಿ ಹೇಳಿದಿ ಯಾಕಂದ್ರೆ ಸುಳ್ಳು ಹೇಳುದಿತ್ತಂದ್ರೆ ದೂರ ಹೋಗ್ಬೇಕಾಗ್ತದ ಖರೆ ಹೇಳುದಿತ್ತಂದ್ರೆ ಸನಿ ಇಲ್ಲಿ ಶಿರಡೋಣ ಹುಲಿಜಂತಿ ಮಂದ್ರೂಪ ಕುಂಬಾರಿ ಅಚೇಗಾವ ಇಲ್ಲಿ ಇವೆಲ್ಲ ಅರಕೇರಿ ಸುತ್ತಮುತ್ತ ಬರ್ಬೇಕಾಗ್ತದ ಸುಳ್ಳು ಹೇಳುದೈತಂದ್ರೆ ಅದಕ್ಕ ಬಹಳ ದೂರ ಹೋಗ್ಬೇಕಾಗ್ತದ ಯಾಕೆ ಹೋಗ್ಬೇಕಾಗ್ತದಂದ್ರೆ ಈ ಜನ ಅಲ್ಲಿಗೆ ಹೋಗಾರ ಜಲ್ದತಿ ಹಾಡವ್ರಿಗೆ ಇದು ಸುಳ್ಳು ಹೇಳಿ ನಮ್ಮ ಬಾಗಲಕೋಟೆ ಹೋಗ್ಯಾನ ನಾ ಕೇಳು ಪ್ರಶ್ನೆ ನೀ ಸುಳ್ಳದು ಮಸ್ತರ ನೀ ಹೇಳು ಉತ್ತರ ಮೊದಲೇ ಸುಳ್ಳದು ಹೌದೌದು ಅದು ಒಟ್ಟೇನೇ ಇಲ್ಲ ನಾ ಕೇಳುವುದೇ ಸುಳ್ಳು ಕೇಳಿದ ಯಾಕಂದ್ರೆ ನೀನು ಪರೀಕ್ಷೆ ಮಾಡುದಿತ್ತು ನನಗ ನಾ ಏನಂದಿದ ರಾಜಕಾರಣಿಗಳ ಕೂಡ ಕೂಡಿ ಇವನ್ ತಲೆಯಾಗ ಅಭ್ಯಾಸ ಉಳ್ದದು ಏನು ಉಳ್ದಿಲ್ಲ ಇದು ನೋಡ್ಬೇಕಾಗ್ಯದ ಇವತ್ತು ಅಂತೇಳಿ ಪರೀಕ್ಷೆ ಮಾಡೋದು ನಾ ಸ್ವಂತ ಯಾಕಂದ್ರ ರಾಜಕಾರಣಿಗತ್ಲೆ ಬಂದಾಗ ಒಂದೊಂದು ಆಶ್ವಾಸನೆ ಕೊಡ್ತೀವಿ ನಾಳೆಗೆ ನಿಮ್ಗೊಂದು ಬಿಲ್ಡಿಂಗ್ ಹಾಕಿ ಕೊಡ್ತಾ ಒಂದು ರೋಡ್ ಮಾಡಿ ಕೊಡ್ತಾ ಒಂದ್ ಕೆರೆ ಎಸ್ಟಿಮೇಟ್ ಮಾಡಿ ಕೊಡ್ತಾ ಹೆಂಗ್ ಹೇಳಿ ಹೋಗ್ತಾರಲ್ಲ ಅವರು ಲಗಾಮ್ ಪಡಿಸಿ ಹಂಗ ಹೋಗ್ತಿದೆ ನನ್ನ ಕೇಳಿದ್ ಅದು ಆದ್ರೆ ನೀವು ಮಾತ್ರ ಪತ್ತಾರಾಟಿ ಬಿದ್ದು ನಿಮ್ಗ ಅದು ಸುಳ್ಳೇ ಹೇಳಿರಿ ನಾ ಕೇಳೋದೇ ಪ್ರಶ್ನೆ ಸುಳ್ಳದಂದ್ರೆ ಉತ್ತರ ಖರೆ ಎಲ್ಲಿದಿರ್ತದ ಇರಂಗಿಲ್ಲ ಆ ಮಾತೇ ಸುಳ್ಳದು ನಾ ಕೇಳು ಪ್ರಶ್ನೆನೂ ಸುಳ್ಳ ನೀವ್ ಹೇಳುವಂತ ಉತ್ತರನು ಸುಳ್ಳ ಇನ್ನು ಮಾತ್ರ ಒಂದು ಪ್ರಶ್ನೆ ನಮಗೇನು ಕೇಳಿದ್ರು ಅವರು ಅರಕೇರಿ ಗುಡ್ಡದ ಮೇಲೆ ಅಮೋಕ್ಷಿತ ಮತ್ತ ತಪ್ಪ ಮಾಡ್ಯಾನ ಅವಾಗೇನು ಕಂಬಿದ್ದಿತ್ತ ಕೇಳಿದ್ವಿ ಹೌದಾ ನಾ ಹೇಳಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರು ಅಲ್ಲೇ ಉಳಿದಿದ್ರು ಅವ್ರು ನನ್ನ ಮಕ್ಕಳಾಗಿ ಭೂಮಿ ಮ್ಯಾಗ ಜನಿಸಿ ಬರ್ಬೇಕಂತ ಹೇಳಿ ಅಷ್ಟು ಇಚ್ಛೆ ಇತ್ತು ಅದಕ್ಕಾಗಿ ಅವ ಮಾಡ್ಯಾನು ಬ್ರಹ್ಮ ವಿಷ್ಣು ಮಹೇಶ್ವರನೇ ಅವರು ಮತ್ತು ತೇರವಣ್ಣ ಮಂಗರಾಯ ಕರ್ಣಿ ಮಲ್ಕಾರಿಸಿದ್ದಾಗಿ ಜನಿಸಿ ಬಂದಾರ ಸೋಮಲಿಂಗನವರ ಸಂಘಟನೆ ತಂದಿದ ಸೋಮಲಿಂಗನು ಪ್ರತಿ ಅವತಾರ ತಾಳಿ ನಾಟೆ ಕೋಟೆ ಜಬಗೊಂಡ ಗೌಡನ ಹೊಟ್ಟಿಗೆ ಮಾಧುಲಿಂಗಾಗಿ ಜನಿಸಿ ಬಂದಾನ ಈ ಮೂರು ಮಂದಿ ಪುಣ್ಯದ ಮಕ್ಕಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಮಂದಿ ಅಮೋಘಸಿದ್ದನ ಮಕ್ಕಳು ಸಾಕಿದ ಮಕ್ಕಳಾಗ್ಯಾರ ಅಮೋಘಸಿದ ಕೈಲಾಸನೆ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಇಳಿಸಿದಂಗ ಮಾಡ್ಯಾನ ಅಂತ ಹೇಳಿ ನಾವ್ ಈ ಮಾತ ಅಲ್ಲ ಅದಕ್ಕೊಂದ್ ಸ್ವಲ್ಪ ಬ್ಯಾರೆ ಅದತ್ತಾನೇನ ಮತ್ತೆ ಉದುರಿ ಅದಕ್ಕದು ನಿನ್ನಲ್ಲಿ ಉದುರಿ ಮಾಡುದು ಬೇಡ ನನ್ನಲ್ಲಿ ತೆಪ್ಪಿತ್ತಂದ್ರೆ ನೀ ಹೇಳಲಿ ಹಿಂಗದ ಅಂತ ಹೇಳಿ ಅದಕ್ಕೆ ಉದುರಿ ಮಾತಾಡುದಿಲ್ಲ ಒಟ್ಟ ನಮ್ದು ಏಕಮಾರ್ ದೊಡ್ಡ ಟುಕಡ ರೋಗ್ ಹೋಗ್ ವ್ಯವಹಾರ ಬರ್ತಿತ್ತಂದ್ರ ಬರ್ತದಂತ ಹೇಳ್ತೀನಿ ನಾ ಬರ್ಲಿಲ್ಲ ಅಂದ್ರೆ ನಾನು ಬರುದಿಲ್ಲ ಸಭಾದಾಗ ಕೈ ಎತ್ತಿ ಹೇಳ್ತೀನಿ ಭೂಮಿನಾಗ ಸಣ್ಣವರಾಗಿನೂ ಇರಬೇಕು ಆದ್ರೂ ಆನೆಯಾಗಿ ಕಬ್ಬು ಕಡಿಗಿಂತಲ್ಲಿ ಇರುವಾಗಿ ಬೇಲಿ ಮೈದನು ಚಲೋದಿಲ್ಲ ನಾ ಏನ್ ಹೇಳಿದ ನಾ ಹೇಳುವಂತ ಪ್ರಶ್ನೆ ಉತ್ತರ ಈ ರೀತಿ ನಂದು ಕರೆಕ್ಟ್ ಅದ ಅಲ್ಲ ಅಂದ್ರ ನೀ ಹೇಳ್ಬೇಕಂತ ಹೇಳಿನ ಮತ್ ನಂದು ತಪ್ಪತಿ ಅಂದ್ರೆ ನೀವ್ ಒಪ್ಪಿದ್ದು ಹೇಳ್ಬೇಕಲ್ಲ ಹೌದಿಲ್ಲ ಏನ್ ನಾವೊಂದ್ ಚಾಲ ಹಾಡೇ ಮಾಸ್ತರ್ ಪಾಳೆ ಕೊಡ್ತ ಮಾಸ್ತರ್ ಬಂದ್ ಅವ್ ಪ್ರಶ್ನೆ ಕೂತ್ರು ಯಾವ್ಯಾವ ಖರೆ ನಾ ಹೇಳಿದ ಸುಳ್ಳಿದ್ರ ಈ ರೀತಿ ಆದಂತ ಹೇಳಿ ನಂದಿ ತಕರಾರಿಲ್ಲ ಆದ್ರೆ ನಾ ಕೇಳುವಂತ ಪ್ರಶ್ನೆ ಏನು ಕೇಳಿದ ಒಂದು ಬಣ್ಣದ ಬಾಗಿಲಿ ಒಳಗೊಯ್ದಿಟ್ಟು ಕೂಡ ದೇವ್ರು ತನ್ನಿಂದ ತಾನೇ ತನ್ನ ಗದಿಗೆಗೆ ಬಣ್ಣ ಹಚ್ಕೋತದತ್ತ ನಾ ಸುಳ್ಳು ಪ್ರಶ್ನೆ ಮಾಡಿದ ಯಾಕೆ ಮಾಡಿದ ಅಂದ್ರೆ ಇವ್ರ ಬಳಿ ಅಭ್ಯಾಸ ಉಳಿದ ನೋಡು ಸಲುವಾಗಿ ಮಾಡಿ ಅಂದ್ರೆ ಇದು ನೀ ಮಾತಾಡಿ ಸುಳ್ಳದ ಎಲ್ಲಿ ತಂದಿದೆ ಅತಾನೇನು ಅಂತ ಹೇಳಿ ವಿಚಾರ ಮಾಡಿದ್ನ ಅದು ಆದ್ರೂ ಈ ಸದ್ಯ ಅದಕ್ಕೊಂದ್ ಬ್ಯಾರೇನೆ ಒಂದ್ ದೃಷ್ಟಾಂತ ಕೊಟ್ಟು ಎಲ್ಲಿದು ಒಂದ್ ಎರಡು ಹೆಸರು ಹೇಳಿದಿ ಅದು ಸರ್ವತ ಸುಳ್ಳದ ನಾ ಕೇಳಿದ ಪ್ರಶ್ನೆ ಸುಳ್ಳದ ಅಂದಾಕ ಉತ್ತರದು 100% ಸುಳ್ಳೇ ಇರುದು ಖರೆ ಇರಂಗಿಲ್ಲ ನೀ ಹೇಳಿದ ಹೆಂಗ ಹೇಳ ಮಸ್ತಾರ ಅಂದ್ರೆ ಬಜಾರ್ದಾಗ ಬದನಿಕಾಯಿ ತಗೊಳಕ್ ಇಲ್ಲಿ ಬಜಾರ್ ಇತ್ತು ದೇವ್ರ ನಿಂಬರಿಗಿದು ಸಾತನಗೈದು ಒಬ್ಬಾಕಿ ಮುದುಕಿ ಬದನಿಕಾಯಿ ಮಾಡ್ತಾಳು ಬದನಿಕಾಯಿ ಹೌದು ಒಂದ್ ಡೊಳ್ಳಿ ಬದನಿಕಾಯಿ ಇಟ್ಕೊಂಡಿರ್ತಾಳ ಎಂತಾವ್ ಹೋಗ್ಯಾನ ಪುಣ್ಯಾತ್ಮ ಅವ ಅಂದಾನ ಹ್ಯಾಂಗ್ ಕೆಜಿ ಅದಾವ ಹ್ಯಾಂಗ್ ಕಿಲೋ ಬದನಿಕಾಯಿ ಮುದುಕಿ ಹೇಳಿದ್ರು 4 ರೂಪಾಯಿ ಕೇಳ್ತಮ್ಮ ಮುದುಕಿ ನನ್ನ ಕೈಗುಣಾರ ನೋಡಿ ನೀನು ಕೊಟ್ಟಿ ಒಂದ್ 5 ಮಿನಿಟ್ದಾಗ ಖಾಲಿ ಆಗ್ತದಂದಿವ ನನಗೆ 30 ರೂಪಾಯಿ ಮಾಡಿಕೊಡು ಅಂತ ಮಾಡಿಕೊಡು 10 ರೂಪಾಯಿ ಕಮ್ಮ ಆಕಿ ಮುದುಕಿ ಅಂದ್ರು ನಿನ್ ಕೈಯಾಗ ಅಂತದೇನದು ಒಂದಲಕ್ಕಿ ನನ್ನ ಕೈಗುಣ ನಿನಗೇನು ಗೊತ್ತದ ಅಂದವ ಯಾಕಂದ್ರ ನಮ್ಮ ಅಪ್ಪ ಗಳಿಸಿದ ಆಸ್ತಿ ಏನು ಒಂದ್ 5 ತಿಂಗಳದಾಗ ಹೋಗ್ಯದ 40 ಎಕರೆ ಭೂಮಿ ನಿಂದು ಒಂದು ಬುಟ್ಟಿ ಖಾಲಿ ಆಗದ ಏನಂತ ಅಂದ್ರೆ ಸುಳ್ಳು ಹೇಳುದಕ್ಕೂ ಪರಿ ಇರ್ತದ ಹಂಗೇನಿಲ್ಲ ಮಸ್ತರ ನಾ ಕೇಳಿದ ಪ್ರಶ್ನೆನೆ ಸುಳ್ಳದ ನೀ ಹೇಳುದು ಸರ್ವತ ಸುಳ್ಳದ ನನ್ನ ವಿಶ್ವಾಸ ನಿಧಿ ಮ್ಯಾಗ ಏನದ ಅಂತ ಕೇಳಿದ್ರ ಇಡೀ ಮಾಳಿಂಗರಾಯನ ಮಠ ಮನೆ ಒಳಗೆ ಎಷ್ಟ ಹಾಡು ಕಲಾವಂತರೊಳಗೆ 8 ಮಂದಿ ಮಾಸ್ತರ್ ಅದಾರ ನೋಡು ಅವ್ರ ಒಳಗೆ ನಿನಗ ನಾ 1ನೇ ನಂಬರ್ ಮಾನಸಿದ್ ಯಾಕಂತ ಕೇಳಿದ್ರ
ಇದ್ದುದು ಮಾತ ಇದ್ದಂಗೆ ಹೇಳ್ತಾನ, ಸತ್ಯ ಇದ್ರೆ ಸತ್ಯ ಇರುತ್ತಾನ, ಅದು ಸುಳ್ಳಿದ್ರೆ ಸುಳ್ಳತಾನ ಅಂತ ನಿಂದು ವಿಶ್ವಾಸ ನನ್ನ ಮ್ಯಾಗದ, ನನ್ನ ವಿಶ್ವಾಸ ನಿನ್ ಮ್ಯಾಗದ ಅಂತ ಹೇಳಿ ಆ ಮಾತು ಕೇಳಿ ಆದ್ರೂ ನೀನು ಮಾಸ್ತರ್ ಎಲ್ಲಾರದು ಕಂಡು ಹಂಗೆ ಹೊಂಟಿದಿ. ಅದು ಹಂಗ ಆಗಂಗಿಲ್ಲ. ಯಾಕಂದ್ರ ಸುಳ್ಳ ಇದು ಎಂದಿಗೂ ತೇಲಿ ಬರಂಗಿಲ್ಲ. ಈಗ ಎಲ್ಲ ನೋಡ್ರಿ ನನ್ ಹಿಮ್ಯಾಳದ ಬಡನ ಮಗ ಹೌದು. ಇವನಿಗೆ 2 ಹೆಣ್ಣು 8 ಮಕ್ಕಳು ಅದೇ ದುಡಿದರೆ ಮೊದಲೇ ಆಗಂಗಿಲ್ಲ. ಇನ್ ಹ್ಯಾಂಗ ಮಾಡುದು, ಹ್ಯಾಂಗ ಮಾಡಿ ನಾನು ಸಂಸಾರ ಸಾಗಿಸುದು ಅಂತ ಹೇಳಿ ಏನ್ ಮಾಡ್ದ ಈ ಮಗ ಪರಿವಾರ ಮನೆಗೆ ಹೋಗಿ ಒಂದು ಕತ್ತಿ ತಂದ. ಕತ್ತಿ ಬೋದು ಇಲ್ಲಿ ಕರೀದು ಅದು ಎಂತಾದ್ರೂ ಇದ್ರ ಕತ್ತಿನೇ ಅಲ್ಲ. ಆ ಕತ್ತಿಗೆ ಏನ್ ಮಾಡಿದ ಅಂದ್ರೆ ಹಸುನಾಯಿ ಶಾಂಪೂ ಹಚ್ಚಿ ತೊಳೆದ. ಹೌದಾ? ತೊಳೆದು ಕತ್ತಿ ತಲೆಯಾಗ ಒಂದು ಬಾಚಿಂಗ್ ಕಟ್ಟಿದ, ಕತ್ತಿ ಹಣೆಯಾಗ ಒಂದು ಬಾಚಿಂಗ್ ಕಟ್ಟಿ, ತೆರೆಯಾಗ ಒಂದು ನಿಶಾನಿ ಕಟ್ಟಿದ, ಕೊರಳಾಗ ಒಂದು ಜೋಳಿಗೆ ಕಟ್ಟಿ. ಜೋಳಿಗೆ ಹೌದೌದು ಕಟ್ಟಿ ಆ ಕತ್ತಿನ ತಂದು ಊರ ಅಗಿಸಿ ಬಾಗಿಲದಲ್ಲಿ ತರಬಿದ ಮಾಡಿ ಇಲ್ಲಿ ತೆರೆಯಾಕ. ಆಗ ಊರಾಗಿನ ಹಿರಿಯರಂತಾರ, ಏ ಕತ್ತಿ ಸುಳಿ ಮಗನ, ಎತ್ತಿಗೆ ಒಪ್ಪುವಂತ ಬಾಶಿಂಗ ಇದು ಕತ್ತಿಗೆ ಒಪ್ತದೆ ಏನಂದ್ರು. ಏನಂದ್ರ ಇವ ಅಂದ ಕತ್ತಿ ತಂದವ, ಈ ಕತ್ತಿ ಮರ್ಮ ನಿಮ್ಗೇನು ಗೊತ್ತದ? ಸುಮ್ಮನೆ ಹೇರಾಗಿರಿ, ಸುಳ್ಳೆ ಮುಪ್ಪರಾಗಿರಿ ನೀವಂದ. ಏನದು ಹೊತ್ತ ಮಾತು ಕೇಳ್ತಾರ ಅವ್ರು. ಈ ಕತ್ತಿಗೆ ನಮಸ್ಕಾರ ಮಾಡಿ ಕತ್ತಿ ಕೊರಳ ಕಟ್ಟಿರ್ತಕ್ಕಂತ ಜೋಳಿಗ್ಯಾಗ 500 ರೂಪಾಯಿ ದಕ್ಷಿಣ ನೀಡಿ ಕತ್ತಿ ಮುಂಗಾಲಾಗ ಅಂಗಾತ ಬಿದ್ದು ಕತ್ತಿ ತೆರೆ ಕಟ್ಟಿರ್ತಕ್ಕಂತ ನಿಶಾನಿಗೆ ಎದುರಿಟ್ಟು ಆಕಾಶಕ್ಕೆ ನೋಡಿದ್ರಿ ಅಂದ್ರ ಯಾರು? ನಿಮ್ಮಪ್ಪ ನಿಮ್ಮ ಮಗು ಕಾಣ್ತಾರ ಅಂತ ಹೇಳಿಬಿಟ್ಟಿವ. ತೀರ್ಕೊಂಡವ್ರು ಇಲ್ಲ, ಇದ್ದವ್ರು ಕಾಣ್ತಾರ, ಇಲ್ಲ ತೀರ್ಕೊಂಡವ್ರು. ಅದ್ರಾಗ ಒಬ್ಬ ಪುಣ್ಯಾತ್ಮ ಏನ್ ಮಾಡಿದ ಅಂತ ಕೇಳಿದ್ರ, ನಮ್ಮ ಅವ್ವ ಸತ್ತು ಒಂದು 4-8 ವರ್ಷ ಆಗ್ಯದ. ತಾಯಿ ತಂದಿ ಅಂದ್ರೆ ಅಪಾರ ಪ್ರೀತಿ ಮಕ್ಕಳು. ಯಾಕಂದ್ರೆ ತಾಯಿ ತಂದಿ ಯಾರ್ದು ಹೋಗ್ಯಾರ ಅವ್ರಿಗೆ ಗೊತ್ತಾಗ್ತದ, ಇದ್ದವ್ರಿಗೆ ಗೊತ್ತಾಗಂಗಿಲ್ಲ. ತಾಯಿ ತಂದಿನ ಕಳ್ಕೊಂಡವ ಒಬ್ಬಿದ್ದ, ಅವ ಬಂದ ಪುಣ್ಯಾತ್ಮ. ನಾ ಎಲ್ಲಿ ಡಾಬಾದಾಗ ಹೋದ್ರ 1000 ಗಟ್ಲೆ ನನ್ನ ಹೋಗ್ತಾವ ಹರ್ಸಾತದ. ಇವತ್ತು ನಮ್ಮ ತಂದೆ ತಾಯಿನ ಕಾಣೋ ಸಲುವಾಗಿ ಒಂದು 500 ಹೋದ್ರು ಹೋಗಲೆ ಹೋಲಿ ಅಂತ ಹೇಳಿ ಸೀದಾ ಹೋದ. ಕತ್ತಿಗೆ ನಮಸ್ಕಾರ ಮಾಡಿದ, ಜೋಳಿಗ್ಯಾಗ 500 ರೂಪಾಯಿ ದಕ್ಷಿಣ ನೀಡಿದ. ಕತ್ತಿ ಮುಂಗಾಲಾಗ ಅಂಗಾತ ಬಿದ್ದು ಕತ್ತಿ ತೆರೆ ಕಟ್ಟಿರ್ತಕ್ಕಂತ ನಿಶಾನಿಗೆ ಎದುರಿಟ್ಟು ಆಕಾಶಕ್ಕೆ ನೋಡ್ಲಿಕ್ಕೆ ಚಾಲು ಮಾಡಿದ. ಆಗ ಟೈಮ್ ತಾಸು ಹೋಯ್ತು, 2 ತಾಸು ಹೋಯ್ತು, 3 ತಾಸು ಹೋಯ್ತು. ಹಗರದ ಅವ್ರು ಒಬ್ಬ ಕಾಣು ಮಾತ್ರ ಅದೇ ಕಾಣಿಸ್ತದೆ. ಕಾಣ್ತದ ಹೇಳ್ರ ನಾವ್ ಬಿದ್ದಾರಿ ಅಂತ. ಏ ತಮ್ಮ ಕತ್ತಿ ತಂದವಂಗ ಹೇಳ್ತಾನ, ನಾ ಬಾಳ ಹೊತ್ತನ ಆಯ್ತು ನೋಡ್ಲಕತ್ತಿದ್ದು, ನಮ್ಮ ಅಪ್ಪನೇ ನನಗ ಕಾಣಲಾಗ್ಯಾನ ಅಂದವ. ಇವೇನಂದ್ರೆ ಕತ್ತವ, ಇವ ಕತ್ತಿ ತಂದವ ಅಂದ ಸುಳಿ ಮಗ, ನಿಮ್ಮ ಅಪ್ಪಗರಿಗೆ ಹುಟ್ಟಿದ್ದೀರಿ ಯಾರಿಗೂ ಅದಕ್ಕೆ ಕಾಣಲಾಗ್ಯಾನ. ಏನೇನು ಏನ್ ಹ್ಯಾಂಗ್ ಮಾಡಿ ಅಂದ, ಇನ್ನೊಮ್ಮೆ ಚಂದಾಗಿ ನೋಡು ಕಾಣ್ತಾನಂತ. ಮತ್ತೊಂದು ತಾಸು ಹೋಯ್ತು ಟೈಮ್. ಹಗರದ ಮಾತು ಕಾಣೋದು ಕಾಣಲಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ಲ ತಾನಂತ ಹೇಳಿ ನಮ್ಮ ಅಪ್ಪ ಕಾಣಿಸೋದು, ನಮ್ಮ ಅಪ್ಪ ಕಾಣಿಸೋದು ಅಂದ ಕಡಿಗೆ ಆಗಿ ಹೊರಗ ಬಂದವರೆಲ್ಲ ಕತ್ತಿಗೆ ನಮಸ್ಕಾರ ಮಾಡೋದು, ಮುಂಗಾಲಾಗ ಅಂಗಾತ ಬೀಳುವುದು, ಕತ್ತಿ ತೆರೆ ಕಟ್ಟಿರ್ತಕ್ಕಂತ ನಿಶಾನಿಗೆ ನೆಲಬಿಟ್ಟು ಆಕಾಶಕ್ಕೆ ನೋಡುದು. ಅಲ್ಲಿ ಅವ್ರ ಅಪ್ಪ ಕಾಣುದು ಹಗರದ ಮಾತ ಕಾಣಲಿಲ್ಲ. ಕರೆ ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ಲ ತಾನಂತ ಹೇಳಿ ಮಗ ಅಂಜಿಕೆಗೆ ನಮ್ಮ ಅಪ್ಪ ಕಾಣಿಸೋದು ಕಡಿಗೆ ಆಗ್ಬಿಡುದು. ಎಲ್ಲರೂ ಹಿಂಗ್ ಮಾಡಿದ್ರ ಹೊತ್ತು ಮುಳುಗುರದೊಳಗ ಆ ಮಗನ ಜೋಳಿಗೆ ತುಂಬಿಬೇಕು. ಈಗ ಕಲಿಕಾಲದಾಗ ದುಡಿದು ಉಣ್ಣೋಕ್ಕಿಂತಲೂ ಹಿಂಗ ಹರಾಮ ದುಡ್ಡು ಸುಳ್ಳು ಹೇಳಿ ಬಹಳ ಮಂದಿ ಆಗ್ಯಾರ. ಈಗ ಖರೇಕ ದಿನ ಉಳಿದಿಲ್ಲ. ಯಾಕಂದ್ರೆ 190% ಸುಳ್ಳು ಮಕ್ಕಳು ಅಂದ್ರೆ ಇಂಥ ಒಂದು ಖರೀದಿ ಹೌದೇಳಿ. ಈಗಿನ ಕಾಲಮಾನ ಹಂಗದ. ಈಗೂ ಅದ ಹಿಂದಿನ ನಿರ್ಮಾಣದಾಗ ಸತ್ಯಕ್ಕೆ ಬಹಳ ಕಾಡ್ತದ. ಸತ್ಯದ ಕಾಡಿ ಕಾಡಿ ಪರೀಕ್ಷೆ ಆಗ್ತದ. ಆದ್ರೂ ಕೊನೆಗೊಮ್ಮೆ ಸತ್ಯನೇ ಎತ್ತಿ ಬರ್ತದ. ಸತ್ಯ ಇದು ಸತ್ಯನೇ, ಸುಳ್ಳು ಸುಳ್ಳೆ. ಇವತ್ತಿನ ದಿವಸ ನಾ ಏನ್ ನಿಮ್ ಎಲ್ಲಾ ದೈವದ ಮುಂದ ಸುಳ್ಳು ಪ್ರಶ್ನೆ ಮಾಡಿದಲ್ಲ, ಅದ್ರ ಬದಲು ನಿಮ್ಗೆಲ್ಲರಿಗೂ ಕ್ಷಮಾ ಕೇಳ್ತೀನಿ. ಯಾಕಂತ ಕೇಳಿದ್ರೆ ಸುಮ್ ಮಾಡಿಲ್ಲ, ಈ ಒಂದು ಪರೀಕ್ಷೆ ಮಾಡೋದಿತ್ತು ನನಗೆ ಇವ್ ಮನಗೊಳಿಸೋಣ. ಹೌದಿಲ್ಲ? ನಾ ಒಂದೇ ಶಬ್ದ ಅಂದಿರಿ. ಯಾಕೆ ಅಂದಿರು ಅಂದ್ರೆ ಈಕೆ ಲೌಡಿನ ನೋಡ್ಬೇಕು. ಇವತ್ತು ಈಕೆ ಲೌಡಿ ಏನೇನ್ ಮಾಡ್ತಾಳ ನೋಡುನು ಅಂದ್ರ ಬಂದಾನು ನಾ ಏನು ಅಂದಿಲ್ಲ ಸಾಹೇಬ್ ನಿನಗ ಲೌಡಿ ಹೆಂಗ್ ಅಂದಿ ಅಂತ ಕೇಳ್ತಾನ. ಯಾಕೆ ಅಂದಿಲ್ಲ ಅಂತ ಕೇಳಿದ್ರ ನಿಂದೊಂದ್ ಸ್ವಲ್ಪ BP ಹೆಚ್ಚು ಮಾಡ್ಬೇಕಾಗಿತ್ತು. ನಾ BP ಹೆಚ್ಚು ಮಾಡಿ ಏನೇನು ಬರ್ತದ ನಿನ್ನ ಒಳಗಿನ ಖರೆ ಸುಳ್ಳ ಅದು ನೋಡುದಿತ್ತ ಅಂತ ಹೇಳಿ ಅದಕ್ಕೊಂದು ಮೊದಲು ಲೌಡಿಯಲ್ಲಿ ಬಿಟ್ಟಿದ್ದ. ನಾ ಏನಾಟ್ ಹುಚ್ಚಿಲ್ಲ ನಿಮಗ. ಅದಕ್ಕ ಬಾಳ ದಿವಸ ಕೂಡಿರಿ ಅಂದ್ರ ಇದ್ರೊಳಗೆ ಏನಾರ ಮರ್ತಾರೋ
ಯಾರು ಇದ್ದಕ್ಕಿದ್ದು ಅರ್ಥಕೊಂಡು ಅದಾರತ್ತು ನೋಡುವ ಸಲುವಾಗಿ ಅದು ಸುಳ್ಳು ಪ್ರಶ್ನೆ ಮಾಡುವ ಸಲುವಾಗಿ ಲೌಡಿ ಎಂದಿಲ್ಲ. ಅದು ಸುಳ್ಳೇ ಮಾಡಿದ ಇದ್ರ ಖರೆ ಏನಾರು ಹೇಳ್ತಾನೆ ಅನ್ನೋ ಪಕ್ಕ ಗಂಡಸಿದ್ದ ಒಂದಂಗ ಕೇಳಿ ಅದು ಕೇಳ್ಬೇಕು ಕರ್ನಾಟಕ ಇವ್ರು ಯಾರು ಇರ್ಲಿ ಹಂಗೊಮ್ಮೆ ಹಿಂಗೊಮ್ಮೆ ಮಾಡಿ ಇದ್ದುದೆಲ್ಲ ಸಾಪಿ ಮಾಡಿ ಒಂದ್ ಮಾತು ಹೇಳಿದ್ರು ನಮ್ಮ ಯಲ್ಲಪ್ಪಣ್ಣವ್ರು, ಶಿರಸಪ್ಪಣ್ಣ ರಾಯಣಗೌಡನ ಹಾಡ ಹಾಡಬೇಕು, ಇನ್ನ ಕಾರ್ಕಲ್ ಸಾಹೇಬ್ರು ದೈಗೊಂಡ ಗೌಡನ ಹಾಡ ಹಾಡಿ. ಹೌದಾ ಅಂದ್ರೆ ದೇವರಲ್ಲಿ ಯಾವ ಭೇದ ಇಲ್ಲದಂಗ ಆಗ್ತದ ಅನ್ನುವಂತ ಮಾತು ಹೇಳಿದ್ರು. ನೀವು ಇನ್ನ ಎಟ್ಟರೆ ಹಿಂದಿದ್ರು ಏನ ನನಗೆ ತಿಳಿವಲ್ದಿಲ್ಲಪ್ಪಣ. ಈಗ ನಾ ದೈಗೊಂಡ ಗೌಡನ ಹಾಡ್ದಂದ್ರ ಭೇದ ಇಲ್ಲದಂಗ ಆಗ್ತದ ನೀವು ಅಂತೀರಿ. ಹೌದಾ, ನಾ ಜಾತಿಲಿ ಇಸ್ಲಾಂ ಧರ್ಮದವಿದ್ದ ಈ ಸಿದ್ಧರ ಸೇವಾ ಮಾಡ್ತಂದ್ರ ಭೇದ ಇಲ್ಲದಂಗ ಆಗ್ಯದಿಲ್ಲಕ್ಕ. ಆಗ್ಯದಿಲ್ಲ. ಮಹಿನಾ ಎಂತದಾಗ್ಬೇಕು. ನೀ ಬರಂಗಿದ್ದಿ ನನ್ ಕೂಡ ನಮೂದ್ ಮಾಡ್ಲಿಕ್ಕೆ ಒಂದಿನ ರಾತ್ರಿ ಇವತ್ 8 ಗಂಟೆಗೆ ಬರ್ತೀನಿ ನೋಡು. ನೀ ನನ್ ಕೂಡ ನಮೂದ್ಕ ಬರಂಗಿಲ್ಲ. ಯಾಕಂದ್ರೆ ನಾವು ಅದನ್ನ ಬಿಟ್ಟು ಏಕಲ್ಲ ಹಜಾರ್ ನಾಮ ಅಂತೇಳಿ ಪರಮಾತ್ಮ ಒಬ್ಬನೇ ಅದ. ಭೂಮಿ ಮ್ಯಾಗ ನಾಮ ಮಕ್ಕಳ ಅದಾವ ಅಂತೇಳಿ ಮನುಷ್ಯ ಜಾತಿ ಇದು ಒಂದೇ. ಇದ್ರೊಳಗ ನಾವು ಮಾಡಿರ್ತಕ್ಕಂಥದಲ್ಲ, ಋಷಿ ಮುನಿಗಳಿಂದ ಆಗಿರ್ತಕ್ಕಂಥ ಜಾತಿ ಭೇದಗಳು. ಆದ್ರೂ ತತ್ವಜ್ಞಾನಿಗೆ ಮನುಷ್ಯ ಒಂದೇ ಶ್ರೇಷ್ಠ, ಮನುಷ್ಯ ಜಾತಿನೇ ಶ್ರೇಷ್ಠ. ಹೌದಿಲ್ಲ? ತತ್ವಜ್ಞಾನಿಗೆ. ಇನ್ನು ಅಜ್ಞಾನಿಗಳಿಗೆ ಇದು ನನ್ನ ಜಾತಿ, ಇದೇನ ಜಾತಿ, ಆ ಜಾತಿ, ಈ ಜಾತಿ, ಅದು ದೊಡ್ಡದು, ಇದು ದೊಡ್ಡದು, ಇದಕ್ಕ ಅದು ದೊಡ್ಡದು, ಹಿಂಗ ಹಾಕೋತ ಬಂತದ. ಎಷ್ಟೋ ಮಂದಿ ಈ ಭೂಮಿ ಮ್ಯಾಗ ನಾ ಹೆತ್ತ, ನನ್ನ ಜಾತಿ ಹೆತ್ತ ಅಂತ ಹೇಳಿನೇ ಬಡ್ದ್ಯಾಡಿ ಹೋಗ್ಯಾರ. ಯಾರ ಕೈಲಿನೂ ಏನೂ ಆಗಿಲ್ಲ, ನಿಮ್ಮ ಕೈಲಿನೂ ಏನೂ ಆಗಂಗಿಲ್ಲ. ಭಾರತ ದೇಶ ಇದು ಧರ್ಮ ನಿರಪೇಕ್ಷ ದೇಶ ಅದ. ಅಂದ್ರ ಅದರ ಸಿದ್ಧಾಂತ ಭೂಮಿ ಮ್ಯಾಗ ಉಳಿಸ್ಕೊಂಡು ಹೋಗ್ಬೇಕು ಭಾರತ ದೇಶದೊಳಗಂದ್ರ ನಮ್ಮಂತವ್ರ ಡೊಳ್ಳಿನ ಹಾಡನ ಹಾಡ್ಬೇಕು, ನಿಮ್ಮಂತವ್ರ ನಾಳೆ ಮೊಹರಂದೊಳಗ ಕರ್ಬಲ್ ಹಾಡನ್ನು ಹಾಡಬೇಕು. ಯಾಕಂತ ಹೇಳಿದ್ರ ಸ್ವಯಂ ಧರ್ಮದ ಪಾಲನೆ ಮಾಡಬೇಕು, ಅನ್ಯ ಧರ್ಮದ ಆಚರಣೆ ಮಾಡಬೇಕು. ತನ್ನ ಧರ್ಮ ಏನದ ಅದು ಚಂದಾಗಿ ತಾ ತಿಳ್ಕೊಂಡು ಅನ್ಯ ಧರ್ಮದ ಆಚರಣೆ ಮಾಡಲಿಕ್ಕೆ ಬಂದನಿಲ್ಲ. ನೀವು ಬೇಕಾದ್ ಮಾಡ್ಬಹುದು, ನಾವು ಬೇಕಾದ್ ಮಾಡ್ಬಹುದು. ಒಂದ್ ಹಾಡ ಹಾಡುದ್ರಿಂದ ಅಷ್ಟು ಬೆಲೆ ಬರ್ತದೇನು? ಬರಂಗಿಲ್ಲ. ನಾ 30 ವರ್ಷ ಇದೇ ಹಾಡಗತ್ತಿದಲ್ಲ. ನೀವು ಅಮೋಕ್ಷಿದ್ದಿಂದ ಹಾಡಿದ್ರು ನಿಮ್ದೇ, ಮಾಳಿಗಳಿಂದ ಹಾಡಿದ್ರು ನಿಮ್ದೇ, ದೈಗೊಂಡ ಗೌಡಂದ್ರ ಹಾಡಿದ್ರು ನಿಮ್ದೇ, ಸಂಕದ ರಾಯಣ್ಣಂದ ಹಾಡಿದ್ರು ನಿಮ್ದೇ. ಇದು ಹೌದಿಲ್ಲ? ಹಾಲು ಮತ್ತದ ಸಿದ್ಧರ ಸೇವಾನೇ ಅದ. ಅದ್ರಾಗೆ ದೈಗೊಂಡ ಗೌಡ ಅದನ, ಅದ್ರಾಗೆ ರಾಯಣ್ಣ ಗೌಡ ಅದನ. ಏನು ಪರಕ್ಕಿಲ್ಲ ಅದ್ರ. ನಾ ಯಾವಾಗ ಹಾಡಿದ್ರೇನು, ಅದು ಹಾಡಿದ್ರೇನು, ಇದು ಹಾಡಿದ್ರೇನು. ನಾ ಕಲೀದೇ ಮನವಿ ಮದ್ಕೊಂಡು ಬರೋದ್ರ ಬಲ್ಲಿ ಇವು ಸಿದ್ಧರ ಚರಿತ್ರೆ ಈ ಕಾಡಿ ಕಲ್ತಿದ, ದೈಗೊಂಡ ಗೌಡನ ಹಾಡನ ಕಲ್ತಿದ, ನನಗೆ ಬರುದಿಲ್ಲ. ಶಿರಸಪ್ಪಣ್ಣ ಅದೇ ದೈಗೊಂಡ ಗೌಡನ ಹಾಡ ನಮ್ಮ ಮನವಿ ಮದ್ಕೊಂಡು ಮಾರಾದ್ರ ಬಂದಿದೆ, ಒಯ್ದು ಕಲ್ತಾನ, ಹಾಡ್ತಾನ. ಹೌದಾ? ನಾ ಯಾರ ಬಲ್ಲಿ ತಂದಿಲ್ಲ, ಕಲ್ತಿಲ್ಲ, ಹಾಡಂಗಿಲ್ಲ. ಇಷ್ಟೇ ಇದ್ರ ಉತ್ತರ. ಅದಕ್ಕೆ ಇಲ್ಲಿ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಹಿರಿ ಕಲಾವಂತರಿಗೆ ಪಾಳೆ ಹೋಗ್ತೈತಿ. ಅವರೊಂದು ಚಾಲ ಹಾಡಿ ನಾವು ನೀವು ಎಲ್ಲರೂ ಕೂಡಿ ಮಂಗಳ ಮಾಡಿ.